ಆಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಸಮಾಜದ ಪರವಾಗಿ ಎಲ್ಲ ಜಂಬೂಲಿಂಗಳೆಯ ಭಕ್ತರ ಪರವಾಗಿ ನಮಗೆ ಬೆವರಿಸಿರುವಂತಹ ದುಡ್ಡು, ಆ ದುಡ್ಡಲ್ಲಿ ಖರೀದಿ ಮಾಡಿದ ಪದಾರ್ಥ ಹೋಗುವಾಗ ಹಣ್ಣು ಕಾಯಿ ಇತ್ತು ಹೊರಗೆ ಬರ್ಬೇಕಾದ್ರೆ ಏನಾಗಿತ್ತು? ತೀರ್ಥಕ್ಷೇತ್ರಕ್ಕೆ ಹೋಗಿರಂತ ಹಣ್ಣು ಕಾಯಿ ಹೊರಗೆ ಬಂದಾಗ ಏನಾಗಿತ್ತು? ಧರ್ಮಕ್ಷೇತ್ರಕ್ಕೆ ಹೋಗಿರಂತ ಹಣ್ಣು ಕಾಯಿ ಹೊರಗೆ ಬರ್ಬೇಕಾದ್ರೆ ಏನಾಗಿತ್ತು? ಗುಡಿಸ್ಲಾಗಿರೋ ದೇವಸ್ಥಾನಕ್ಕೆ ಹೋಗಿರಂತ ಹಣ್ಣು ಕಾಯಿ ಹೊರಗೆ ಬರ್ಬೇಕಾದ್ರೆ ಏನಾಗಿತ್ತು? ಕೋಟಿ ಖರ್ಚು ಮಾಡಿ ಕಟ್ಟಿರಂತ ದೇವಸ್ಥಾನ ಒಳಗಿರಂತ ಹಣ್ಣು ಕಾಯಿ ಹೊರಗೆ ಬರ್ಬೇಕಾದ್ರೆ ಏನಾಗಿತ್ತು? ಎಲ್ಗೆ ಹೋದ್ರು ಅದು ಹೊರಗೆ ಬರೋದ್ರೊಳಗೆ ಏನಾಗಿರ್ತೈತೆ? ಮತ್ತೆ ನೀವು ಹೋಗಿರ್ತಿಲ್ಲ, ನೀವೇನಾಗಿರಿ? ಪ್ರಶ್ನೆಯನ್ನು ಮಾಡ್ಕೊಳ್ಬೇಕು. ದೇವಸ್ಥಾನ ಯಾಕೆ ಕಟ್ಟಬೇಕು? ಸುಮ್ಮನೆ ದೇವಸ್ಥಾನ ಕಟ್ಟೋದು ಮುಖ್ಯ ಅಲ್ಲ, ದೇವಸ್ಥಾನ ಯಾಕೆ ಕಟ್ಟಬೇಕು ಅನ್ನೋದು ಬಹಳ ಮುಖ್ಯ. ದೇವಸ್ಥಾನ ಕಟ್ಟುವ ಹಿನ್ನೆಲೆ ಈ ದೇಹ ದೇವಾಲಯ ಆಗ್ಲಿ ಅಂತ. ಏನಾಗಬೇಕು? ಈ ದೇಹ ದೇವಾಲಯ ಆಗ್ಬೇಕು. ಈ ದೇಹ ದೇವಾಲಯ ಆಗ್ಬೇಕು ಅಂತಂದ್ರೆ ಯಾವ ದೇಹ ದೇವಾಲಯನ್ನು ಪ್ರವೇಶ ಮಾಡಿ ಹೊರಕ್ಕೆ ಬರುತ್ತೋ, ಹೊರಕ್ಕೆ ಬರೋದ್ರೊಳಗೆ ಹೆಂಗೆ ಹಣ್ಣು ಕಾಯಿ ಪ್ರಸಾದ ಆಗಿತ್ತಲ್ಲ, ಈ ದೇಹ ದೇವಾಲಯ ಆಗ್ಬೇಕು. ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಏನಾಗುತ್ತೆ? ಜ್ಯೋತಿನೇ. ದೇವಾಲಯಕ್ಕೆ ಹೋಗಿರುವಂತಹ ದೇಹಗಳು ಕೂಡ ದೇವಾಲಯವಾಗಿ ಹೊರಗೆ ಬರಬೇಕು. ನರ ನಾರಾಯಣನಾಗ್ಬೇಕು, ಮಾನವ ಮಹಾದೇವನಾಗ್ಬೇಕು, ಭಕ್ತ ಭಗವಂತನಾಗ್ಬೇಕು, ಆತ್ಮ ಪರಮಾತ್ಮ ಆಗ್ಬೇಕು. ಹಾಗಾದ್ರೆ ಸುಮ್ಮನೆ ಆಗ್ಲಿಕ್ಕೆ ಸಾಧ್ಯತೆ ಇದ್ದೀನ? ಆಗ್ಲೇ ಸುಮ್ಮನೆ ಆಗ್ಲಿಕ್ಕೆ ಆಗತ್ತೇನ? ಒಂದ್ ಕಟ್ಟಡ ಕಟ್ಟಬೇಕಂದ್ರೆ ಏನ್ ಬೇಕು ನಿಮ್ಗೆಲ್ಲ? ಏನ್ ವಸ್ತುಗಳು ಬೇಕಂತ ಕಟ್ಟಡ ಕಟ್ಟಬೇಕಂತ? ಮಣ್ಣು, ಮರಳು, ಇಟ್ಟಿಗೆ, ಸಿಮೆಂಟು, ಕಬ್ಬಣ, ಕಟ್ಟಿಗೆ ಬೇಕಲ್ಲ? ಮನೆ ಕಟ್ಟಕ್ಕೆ ಬೇಕು, ದೇವಸ್ಥಾನ ಕಟ್ಟಕ್ಕೆ ಬೇಕು, ಸ್ಕೂಲ್ ಕಟ್ಟಕ್ಕೆ. ಆ ಆತ್ಮಕ್ಕೆ ಈ ದೇಹ ಮಾಡುವ ಚಟುವಟಿಕೆಗಳ ಮೇಲೆ ಪಾಪಾತ್ಮ, ಪುಣ್ಯಾತ್ಮ, ಹುತಾತ್ಮ, ಮಹಾತ್ಮ, ದೈವಾತ್ಮ ಅಂತ ಹೆಂಗ್ ಕರಿತೀವಲ್ಲ, ಹಾಗೆ ನಾವು ಏನಾಗಿದ್ದೀವಿ ಅನ್ನೋದು ಆತ್ಮ ನಿರೀಕ್ಷಣೆ ಮಾಡ್ಕೊಳ್ಬೇಕು. ವಿಚಾರ ಮಾಡ್ರಿ, ನಿಮ್ಮೊಳಗೆ ಯಾರು ಪಾಪಾತ್ಮ ಇದ್ದಾರೋ, ಪುಣ್ಯಾತ್ಮ ಇದ್ದಾರೋ, ಮಹಾತ್ಮ ಇದ್ದಾರೋ ಅಂತ ಹೇಳಿ ಧೈರ್ಯವಾಗಿ ಹೇಳ್ರಿ. ನನ್ನೊಳಗೆ ಆ ಪಾಪಾತ್ಮ ಇಲ್ಲ ಅಂತ ಹೇಳೋಣ. ಅದನ್ನು ತೊಳೆದುಕೊಳ್ಳಕ್ಕೆ ಬೇಕು ದೇವಸ್ಥಾನ. ಪುನರಪಿ ಜನನ ಪುನರಪಿ ಮರಣ. ಈ ಭವಚಕ್ರದಿಂದ ಹೊರಕ್ಕೆ ಬರಬೇಕಂತಂದ್ರೆ ಕೆಟ್ಟದ್ದು ಬಿಡಬೇಕು. ಕೆಟ್ಟದ್ದು ಬಿಡಬೇಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋದಾಗ ಸುಮ್ಮನೆ ಹೋಗಿ ಬರೋದಲ್ಲ, ನಿಮಗೆ ಮಂಗಳಾರತಿ ಕೊಡ್ತಾರೆ. ಮಂಗಳಾರತಿ ಕೊಡ್ಬೇಕಾದ್ರೆ ಸ್ಪರ್ಶ ಮಾಡ್ತಿರಲ್ಲ, ಸ್ಪರ್ಶ ಮಾಡೋದ್ರೆ ಪ್ರತಿಜ್ಞೆ ಮಾಡೋದು ಅಂತ. ಒಂದು ಕಾಲದಲ್ಲಿ ದೇವಾಲಯಗಳಂದ್ರೆ ನ್ಯಾಯಾಲಯಗಳು ಅಂತಿದ್ರು. ಅಲ್ಲಿ ಪಂಚಾಯತ್ಗಳು ನಡೀತಾ ಇದ್ವು. ದೇವಾಲಯಗಳಲ್ಲಿ ನ್ಯಾಯಾಲಯಗಳ ಕೆಲಸ ಮಾಡೋದ ಕೆಲಸಗಳು ಗೊತ್ತಾಗ್ತಿದ್ದಾಗ ಬಾರಪ್ಪ ದೇವರ ಮೇಲೆ ಬೆಂಕಿ ಮೇಲೆ ಪ್ರಮಾಣ ಮಾಡು, ದೀಪ ಹಚ್ಚು ಅಂತ ಕರೆಯೋದು. ನೀವು ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗ ಪ್ರಮಾಣ ಮಾಡ್ರಿ. ಗಂಟೆ ಅಡ್ಡಿಡ್ತಾರೆ, ಸುಮ್ಮನೆ ಗಂಟೆ ಹೊಡೆಯೋದಿಲ್ಲ. ಅದರ್ಥ ಘಂಟಾಘೋಷವಾಗಿ ಹೇಳ್ರಿ. ಏನು ಗಂಟೆ ಹೊಡೆದು ಪ್ರಮಾಣ ಮಾಡ್ಬೇಕಂತಂದ್ರೆ, ಪ್ರತಿ ಸಾರಿ ದೇವಸ್ಥಾನಕ್ಕೆ ಹೋದಾಗ ನಿಮ್ಮೊಳಗೆ ಯಾವ್ದಾರು ದುಶ್ಚಟಗಳಿದ್ರೆ, ಕುಡಿಯೋ ಅಭ್ಯಾಸ ಇರ್ತಂದ್ರೆ, ನಾನು ಇವತ್ತಿನಿಂದ ಕುಡಿಯೋದು ಬಿಡ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿ ಹೊರಗೆ ಬರಬೇಕು. ಬಿಡಿ ಸಿಗರೇಟ್ ಸೇದ ಅಭ್ಯಾಸ ಇರ್ತಂದ್ರೆ ದೇವಸ್ಥಾನಕ್ಕೆ ಹೋಗಿ ಇವತ್ತಿನಿಂದ ಬಿಡಿ ಸಿಗರೇಟ್ ಸೇದೋದು ಬಿಟ್ಟು ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಬೇಕು. ಗುಟ್ಕಾ ಜರ್ದಳು ಹಾಕೋ ಅಭ್ಯಾಸ ಇರ್ತಂದ್ರೆ ಇವತ್ತಿನಿಂದ ನಾನು ಗುಟ್ಕಾ ಜರ್ದಳನ್ನು ಹಾಕೋದು ಬಿಟ್ಟು ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಬೇಕು. ಕೆಟ್ಟ ಗುಣ, ಅವಗುಣ, ದುರಾಲೋಚನೆ, ದುಷ್ಟ ಬುದ್ಧಿ ಇವೆಲ್ಲವೂ ಕೂಡ ಒಂದೊಂದೇ ಪ್ರತಿ ಬಾರಿ ದೇವಸ್ಥಾನಕ್ಕೆ ಹೋದಾಗ ಬಿಟ್ಟು ಬಂದ್ರಿ ಅಂತಂದ್ರೆ ಈ ದೇಹ ದೇವಾಲಯ ಆಗುತ್ತೆ. ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾಡ್. ನಡೆದಾಡುವ ದೇವಾಲಯ, ಮಾತನಾಡುವ ದೇವರಾಗುತ್ತೆ. ಅದಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ವಿ, ಅಥವಾ ಎಷ್ಟೆಷ್ಟು ಕೋಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ವಿ, ಅಥವಾ ಎಂತೆಂತ ತೀರ್ಥಕ್ಷೇತ್ರಕ್ಕೆ, ಧರ್ಮಕ್ಷೇತ್ರಕ್ಕೆ ಹೋಗಿ ಮುಖ್ಯ ಆಗಲ್ಲ. ಹೋಗಿ ಬಂದಿರುವಂತಹ ದೇಹ ಏನನ್ನು ಬದಲಾಯಿಸಿಕೊಳ್ತು ಅನ್ನೋದ್ರ ಮೇಲೆ ನಾವು ದೇವಾಲಯಕ್ಕೆ ಹೋಗುವಂತಹ ಭಕ್ತರಿಗೆ ಪರಿವರ್ತನೆ ಪಥ ಕಂಡುಕೊಳ್ಳಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ದೇವಾಲಯಗಳು ಅಂತಂದ್ರೆ ಅದು ಪರಿವರ್ತನಾ ಕೇಂದ್ರಗಳು.
ಅದೊಂದು ಪರಿವರ್ತನಾಲಯಗಳು. ದೇವಾಲಯಗಳಲ್ಲಿ ಪರಿವರ್ತನೆ ಆಗಿ ಬರಬೇಕು. ಕೆಟ್ಟದನ್ನ ಬಿಡಬೇಕು, ಒಳ್ಳೆದನ್ನ ತೆಗೆದುಕೊಂಡು ಬರಬೇಕು. ನಿನ್ನ ಉಸಿರಿನ ಕೊನೆ ದಿನಗಳು ಹೇಗೆ ಮಾತಾಡಬೇಕು ಜನ ಅಂತಂದ್ರೆ, ಗುಡೆಗಿರ ದೇವರು ಬೇರೆಲ್ಲ, ಈ ಮನುಷ್ಯ ಬೇರೆ ಅಲ್ಲ, ದೇವರಿದ್ದ. ನಮ್ಮೂರಿಗೆ ಗುಡೆಗಿರ ದೇವ್ರು ಮಾತಾಡ್ತಾನೆ ಇಲ್ಲೋ, ಈ ದೇವ್ರು ಮಾತಾಡ್ತಾನೆ. ಈ ತಿಂದ ದೇವ್ರು ಊರಿಗೆಲ್ಲ ಒಳ್ಳೇದಾಗಿದೆ. ಇದು ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ, ಇದು ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ, ಇದು ಮಾಡಿದ ಒಳ್ಳೆ ಕೆಲಸ ಮಾತ್ರ ಮಾಡ್ದ. ಈ ರೀತಿಯಾಗಿರುವಂತಹ ಗುಣ ಜೀವನ ಕ್ರಮವನ್ನ ನಾವು ರೂಢಿಸ್ಕೊಂಡ್ರೆ ದೇವಸ್ಥಾನ ಕಟ್ಟೋದಕ್ಕೆ ಸಾರ್ಥಕ ಆಗುತ್ತೆ ಅಂತ ಮಾತನ್ನ ತಿಳಿಸ್ತಾ, ಮಾರಿಕಾಂಬ ದೇವಸ್ಥಾನ ಬಹುಶಃ ಶೋಷಿತ ವರ್ಗಗಳಿಗೆ ಅಮ್ಮನ ದೇವಸ್ಥಾನ ಅಂತಂದ್ರೆ ಬಲಿ ಇರ್ತದೆ. ಯಾವ ಕಾರಣಕ್ಕೂ ಬಲಿ ಮಾಡಕ್ ಹೋಗ್ಬೇಡ್ರಿ. ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವುದಲ್ಲಿ ಪ್ರಾಣ ಪ್ರತಿಷ್ಠಾಪನೆ. ಪ್ರಾಣ ಅಂದ್ರೇನು? ಕೊಡೋದು. ಮತ್ತೆ ನೀವು ದೇವರ ಜೀವ ಕೊಟ್ಟು ದೇವರ ಮಕ್ಕಳಿಗೆ ಜೀವ ತಗೊಳ್ತೀರೇನು? ನಿಮ್ ದೇವ್ರ ಜಗನ್ಮಾತನ, ಜಗತ್ತಿಗೆ ತಾಯಿನೇ ಇವನಿಗೆ ತಾಯಿ. ಜಗತ್ತಿಗೆ ತಾಯಿ ಹೇಳಿ, ಜಗತ್ತಲ್ಲಿ ಎಲ್ಲಾ ಜೀವಗಳಿಗೂ ತಾಯಿ ತಾನೆ. ಜಂಬುಲಿಂಗಲಹಳ್ಳಿಗೂ ತಾಯಿ, ಲಕ್ಷ್ಮೀಪುರಕ್ಕೂ ತಾಯಿ, ದಾವಣಗೆರೆಗೂ ತಾಯಿ, ವಿಜಯನಗರಕ್ಕೂ ತಾಯಿ, ಕರ್ನಾಟಕ, ಭಾರತ, ಜಗತ್ತಿಗೆ ತಾಯಿ ತಾನೆ. ಜಗತ್ತಿನ ಜೀವ ಜಂತುಗಳು ಆ ತಾಯಿ ತಾನೆ. ಮತ್ತೊಂದು ಕೋಳಿ ಕುರಿ ತಂದು ನಿನಗೆ ಕೊಡ್ತೀನಮ್ಮ, ನೀನ್ ಚೆನ್ನಾಗಿರೋದ ತಾಯಿ ಒಪ್ಕೊಳ್ತಿಲ್ಲ. ಎಷ್ಟು ಜನಕ್ಕೆ ನಿಮ್ಮೂರ್ಗೆ ಒಳ್ಳೇದಾಗ್ಬೇಕು ಅಂತ ಕೈ ಎತ್ತರೋಣ. ನಮ್ಮೂರ್ಗೆ ಒಳ್ಳೇದಾಗ್ಬೇಕಪ್ಪ, ಹಿಂಗಾಗಿಲ್ಲ. ಎಲ್ಲ ಹಿರಿಯರಿಗೂ ಸಮಾಜದ ಪರವಾಗಿ, ಎಲ್ಲ ಜಂಬುಲಿಂಗಳೆಯ ಭಕ್ತರ ಪರವಾಗಿ ನಮಗೆ ಒಳ್ಳೆ ನಮ್ಮ ಭೋವಿ ಸಮಾಜದ ಸಂಘಟನೆಯಲ್ಲಿ ನಾವು ಉದಾಹರಣೆ ಹೇಳ್ತಿದ್ವಿ. ಬೇರೆ ಬೇರೆ ತಾಲೂಕುಗಳಲ್ಲಿ ಜಂಬುಲಿಂಗನಹಳ್ಳಿಯ ಭೋವಿ ಸಮಾಜದ ಬಂಧುಗಳು ಇತರ ಸಮಾಜದ ಸೋದರ ಸಮಾಜದ ಬಂಧುಗಳ ಜೊತೆ ಸೇರಿ ಒಳ್ಳೆ ಸಂಘಟನೆ, ಆತ್ಮೀಯ ಸೋದರತ್ವದಿಂದ ಬಾಳ್ತಾ ಇದ್ದಾರೆ. ಅದೇ ರೀತಿ ನೀವು ಬೇರೆ ಬೇರೆ ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ನಾವು ಉದಾಹರಣೆಯಾಗಿ ಹೇಳ್ತಾ ಇದ್ವಿ. ಅದೇ ರೀತಿ ಹಟ್ಮಳ್ಳಿಯ ತಾಲೂಕು ಭೋವಿ ಸಮಾಜದ ಸಂಘಟನೆಯ ಉದಾಹರಣೆಯೂ ಸಹ ನಮ್ಮ ಹಿರಿಯರಾದ ದಿವಂಗತ ತಿಮ್ಮಣ್ಣನವ್ರನ್ನ ನೆನಪು ಮಾಡ್ಕೋಬೇಕು ಈ ಸಂದರ್ಭದಲ್ಲಿ. ಅವರು ಜಿಲ್ಲೆಯಾದ್ಯಂತ ನಮ್ಗಿಂತ ಹಿರಿಯರಾದರೂ ನಮಗೆ ಬಹಳ ಆತ್ಮೀಯವಾಗಿ ವಿಶ್ವಾಸ ತಗೊಂಡು ಇಡೀ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಸಮಾಜವನ್ನ ಸಂಘಟನೆ ಮಾಡ್ತಾ ಇದ್ರು. ಅವರು ನಿಧನದ ನಂತರ ಸಮಾಜದ ಸಂಘಟನೆ ಸ್ವಲ್ಪ ಹಿನ್ನಡೆ ಆಗ್ತಾ ಇತ್ತೆ ಹರಪನಹಳ್ಳಿಯಲ್ಲಿ. ದಯವಿಟ್ಟು ಆ ಸಂಘಟನೆ ಇಲ್ಲ ಅಂತಂದ್ರೆ ನಮ್ಮ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಆಗ್ತದೆ. ಮುಖಂಡರುಗಳ ಹತ್ರ ನಾವು ಏನಾದರೂ ಸಮಾಜಕ್ಕೆ ಕೆಲಸಗಳು ತಗೋಬೇಕಂತಂದ್ರೆ ಸಂಘಟನೆ ಇಲ್ಲ ಅಂತಂದ್ರೆ ನಮ್ಮನ್ನಾಗಲೇ ಸ್ವಲ್ಪ ಹಿನ್ನಡೆ ಮಾಡ್ತಾರೆ. ಅದರಿಂದ ನಾನು ಸಮಾಜದ ಒಬ್ಬ ಜವಾಬ್ದಾರಿತ ವ್ಯಕ್ತಿಗೆ ಆಗಿ, ನಮ್ಮ ಸಿದ್ದರಾಮೇಶ್ವರ ಸ್ವಾಮಿಗಳ ಭಕ್ತನಾಗಿ ಸಮಾಜದ ಬಂಧುಗಳಿಗೆ ವಿಶೇಷ ಮನವಿ ಏನಂತಂದ್ರೆ, ವ್ಯತ್ಯಾಸಗಳು ಮಾಡದೇ ಇರದೇ ಇರುವಂತ ವ್ಯಕ್ತಿ ಇರಲ್ಲ, ವ್ಯತ್ಯಾಸಗಳು ಇದ್ದೇ ಇರ್ತವೆ. ನಾವು ಅದನ್ನ ವ್ಯತ್ಯಾಸಗಳನ್ನ ದೊಡ್ಡದನ್ನ ಮಾಡದೆ ಸಂಘಟನೆ ಮಾಡ್ಕೊಳಕ್ಕೆ ನೀವೇ ಸುಧಾರಿಸ್ಕೊಂಡು ಸಂಘಟನೆ ಮಾಡ್ತಾ ಸಮಾಜದ ಕೆಲಸಗಳನ್ನ ಮಾಡಕ್ಕೆ ಬಂಧುಗಳು ಮುಂದಾಗಬೇಕು ಅಂತೇಳಿ ಹೇಳ್ತಾ, ದೇವಸ್ಥಾನ ಕಟ್ಟಿದಿರಿ, ಸಂತೋಷದ ವಿಚಾರ.